ನಮಸ್ಕಾರ. ಎಂಥ ದುಡ್ಡಿನ ಕಷ್ಟಗಳಿದ್ರು, ಎಂಥ ದುಡ್ಡಿನ ಸಮಸ್ಯೆಗಳಿದ್ರು, ಎಸ್ಪೆಷಲಿ ಚಿತ್ರದುರ್ಗದ ತಿರುಪತಿ ತಿಮ್ಮಪ್ಪನ ಆ ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ತಾ ಬನ್ನಿ. ಈ ದೇವಸ್ಥಾನಕ್ಕೆ ನೀವು ಹೋಗೋದಾದರೆ ಶನಿವಾರದಂದೇ ಹೋಗಿ ಬನ್ನಿ. ಯಾವಾಗಲೇ ಹೋಗಿ ಶನಿವಾರದಂದೇ ಹೋಗಿ. ದೇವಸ್ಥಾನದ ವಿಳಾಸ ಮಾಹಿತಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿದಂಥ ಪುಣ್ಯಕ್ಷೇತ್ರ HD ಪುರ ಅಂತ ಕರಿತೀವಿ. ಹೊರಕೆರೆ ದೇವರ ಪುರ. ಚಿತ್ರದುರ್ಗದಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ HD ಪುರ, ಹೊರಕೆರೆ ದೇವರ ಪುರ. ಇದಕ್ಕೆ ಗೌರ್ನಮೆಂಟ್ ಬಸ್ಸು ಹೋಗ್ತವೆ, ಬೆಳಗ್ಗೆ ಪ್ರೈವೇಟ್ ಬಸ್ಸುಗಳು ಹೋಗ್ತವೆ. ಈ ಒಂದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಉತ್ತದ ಮಣ್ಣಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆಸಿದಂಥ ಪುಣ್ಯಕ್ಷೇತ್ರ HD ಪುರ, ಹೊರಕೆರೆ ದೇವರ ಪುರ ಅಂತ ಕರಿತೀವಿ. ಈ ದೇವಸ್ಥಾನಕ್ಕೆ ಶನಿವಾರದಂದು ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳಿ. ನಿಮ್ದು ಎಂಥ ದುಡ್ಡಿನ ಕಷ್ಟಗಳಿದ್ರು ಡಿಮ್ಯಾಂಡ್ ಮಾಡಿ ಕೇಳ್ತಾ ಬನ್ನಿ. ಅಟ್ಲೀಸ್ಟು 3 ತಿಂಗಳಿಗಾದರೂ, ವರ್ಷಕ್ಕೆ 2 ಬಾರಿ ಆದರೂ ಈ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಈ ಒಂದು ಕ್ಷೇತ್ರಕ್ಕೆ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ HD ಪುರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರಿತೀವಿ. ಹೊರಕೆರೆ ದೇವರ ಪುರ. ಉತ್ತದ ಮಣ್ಣಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆ ನಿಂತ ಒಂದು ಪುಣ್ಯಕ್ಷೇತ್ರ, ಉದ್ಭವ ಮೂರ್ತಿ. ತುಂಬ ಪವರ್ಫುಲ್ ದೇವಸ್ಥಾನಗಳು. ಹೋಗಿರೋರಿಗೆ ಇದರದ ಅನುಭವ ಏನು ಅಂತ ಗೊತ್ತು. ಯಾರು ಹೋಗಿಲ್ಲ, ಒಮ್ಮೆ ದೇವಸ್ಥಾನಕ್ಕೆ ದರ್ಶನ ಮಾಡಿ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಿ. ಖಂಡಿತವಾಗ್ಲೂ ಎಂಥ ದುಡ್ಡಿನ ಕಷ್ಟಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನಮಸ್ಕಾರ.